ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ ರವಿಕುಮಾರ್. ನಮ್ಮ ಸ್ಟಡಿ ಟೈಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಇವತ್ತಿನ ಕ್ಲಾಸ್ ಬಂದು ಹಿಸ್ಟ್ರಿ ಫಸ್ಟ್ ಕ್ಲಾಸ್. ಇದು ಈ ಒಂದು ಹಿಸ್ಟ್ರಿಯ ಒಂದು ಫಸ್ಟ್ ಕ್ಲಾಸಲ್ಲಿ ವಿದೇಶಿ ಬರವಣಿಗೆಗಳ ಬಗ್ಗೆ ಇವತ್ತಿನ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಹಿಸ್ಟ್ರಿ ಅಂತಂದರೆ ಇತಿಹಾಸ ಅಂತಂದರೆ ಹಿಂದಿನ ಕಾಲದಲ್ಲಿ ನಡೆದುವಂಥ ಅರಸರ ಅವಧಿ ಇರ್ಬೋದು, ಬ್ರಿಟಿಷ್ ಕಾಲಾವಧಿ ಇರ್ಬೋದು, ಒಟ್ಟಾರೆ ಎಲ್ಲ ರೀತಿಯಾಗಲಿ ರಾಜ್ಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ದೇಶದ್ದು ಅಂತಂದೇಳಿ ನಾವು ಹಿಂದಿನ ಕಾಲದ ಒಂದು ಇನ್ಸಿಡೆಂಟ್ ಘಟನಾವಳಿಗಳನ್ನು ಅಧ್ಯಯನ ಮಾಡೋದನ್ನು ನಾವು ಇತಿಹಾಸ ಅಂತ ಕರೀತಾ ಹೋಗ್ತೀವಿ. ಅಂತ ಒಂದು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಹಲವಾರು ಶಾಸನಗಳಿರ್ಬೋದು, ನಾಣ್ಯಗಳಿರ್ಬೋದು, ಬರವಣಿಗೆಗಳಿರ್ಬೋದು ಕಾರಣ ಆಗ್ತಾ ಹೋಗ್ತವೆ. ಅಂತ ಒಂದು ಬರವಣಿಗೆಗಳಲ್ಲಿ ದೇಶೀಯ ಬರವಣಿಗೆಗಳು ಮತ್ತು ವಿದೇಶಿ ಬರವಣಿಗೆಗಳು ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾನು ಇತಿಹಾಸ ರಚನೆ ಮಾಡಲಿಕ್ಕೆ ವಿದೇಶಿ ಬರವಣಿಗೆಗಳು ಯಾವ ರೀತಿ ಕಾರ್ಯ ಆಗ್ತಾ ಹೋಗ್ತವೆ, ಯಾವ ರೀತಿ ಯೂಸ್ಫುಲ್ ಆಗಿದ್ದಾವೆ ಅನ್ನೋದನ್ನ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಇತಿಹಾಸ ಅಂತಂದರೆ ಹಿಸ್ಟರಿ ಎಂಬ ಪದ, ಅಂದರೆ ಹಿಸ್ಟರಿ ಅನ್ನೋದು ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಹಿಸ್ಟೋರಿಯಾ ಅಂತಂದರೆ ಸಂಶೋಧನೆ, ಅನ್ವೇಷಣೆ ಅಂತಂದೇಳಿ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸಂಶೋಧನೆ ಅಥವಾ ಅನ್ವೇಷಣೆ ಅಂತಂದೇಳಿ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸೊ ಈ ಇತಿಹಾಸದ ನಾವು ಪಿತಾಮಹ ಅಂತಂದೇಳಿ ನಾವು ಹೆರೋಡೋಟಸನ್ನು ಕರಿತಾ ಹೋಗ್ತೀವಿ. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇವರ ಹಿಸ್ಟರೀಸ್ ಎಂಬ ಗ್ರಂಥದ ಮೂಲಕ ನಾವು ಇತಿಹಾಸದ ಹಲವಾರು ಇನ್ಸಿಡೆಂಟ್ಗಳನ್ನು ನಾವು ಈ ಗ್ರಂಥದ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂದರೆ ಈ ಒಂದು ವಿದೇಶಿ ಬರವಣಿಗೆಗಳಲ್ಲಿ ಏಷ್ಯಾ ಮೈನರ್ ಭಾಗದಲ್ಲಿ ಕಂಡುಬಂದಂತಹ ಬೋಗಜ್ಕೈ ಶಾಸನ, ಬೋಗಜ್ಕೈ ಶಾಸನದ ಒಂದು ಪ್ರಕಾರವಾಗಿ ಏಷ್ಯಾದಿಂದ ಭಾರತಕ್ಕೆ ಆರ್ಯನ್ನರು ಬಂದರು ಅಂತಂದೇಳಿ, ಆರ್ಯನ್ನರು ವಲಸೆ ಬಂದರು ಅಂತಂದೇಳಿ ಈ ಒಂದು ಬೋಗಜ್ಕೈ ಶಾಸನದ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಶಾಸನಗಳಿರ್ಬೋದು, ನಾಣ್ಯಗಳಿರ್ಬೋದು, ಬರವಣಿಗೆಗಳಿರ್ಬೋದು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ, ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಹಾಯಕವಾಗಿವೆ ಅಂತಂದೇಳಿ ಹೇಳ್ತಾ ಹೋಗ್ಬೋದು. ಹೆರೋಡೋಟಸನ ಹಿಸ್ಟರೀಸ್ ಗ್ರಂಥದ ಮೂಲಕ ನಮಗೆ ಅಲೆಕ್ಸಾಂಡರ್ನ ಆಕ್ರಮಣ ಇರ್ಬೋದು, ಅಥವಾ ಪರ್ಷಿಯಾದ ರಾಜನಾದಂತಹ ಸೈರಸ್ ಇರ್ಬೋದು, ಇವರ ಒಂದು ಆಕ್ರಮಣದ ಕಾಲಾವಧಿ ಇರ್ಬೋದು. ನೆಕ್ಸ್ಟ್ ಅವರು ರಜಪೂತ ಮನೆತನಕ್ಕೆ ಬಂದು ಭಾರತದ ಹಲವಾರು ಭೂಭಾಗಗಳನ್ನು ಆಕ್ರಮಿಸಿಕೊಳ್ತಾ ಹೋಗ್ತಾರೆ. ಅಂತ ಒಂದು ನಮಗೆ ಆ ಒಂದು ಆಕ್ರಮಣದ ಶೈಲಿ ಇರ್ಬೋದು, ಆಕ್ರಮಣಕಾರರು ಇರ್ಬೋದು, ಅಥವಾ ಅವರು ಬಂದಂತಹ ಒಂದು ಕಾಲಾವಧಿ ಇರ್ಬೋದು, ಇಂಥವನ್ನೆಲ್ಲವನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಹಿಸ್ಟರೀಸ್ ಎಂಬ ಗ್ರಂಥ ಕಾರಣವಾಗಿದೆ ಅಂತಂದೇಳಿ ಹೇಳ್ಬೋದು. ಸೊ ಈ ಕ್ಲಾಸಲ್ಲಿ ನಾನು ಹಿಸ್ಟರಿ ಅಂದರೆ ಇತಿಹಾಸದ ಒಂದು ಅಧ್ಯಯನ ಮಾಡಲಿಕ್ಕೆ, ಇತಿಹಾಸವನ್ನು ಒಂದು ಅಧ್ಯಯನ ಮಾಡಲಿಕ್ಕೆ ನಮಗೆ ವಿದೇಶಿ ಬರವಣಿಗೆಗಳು ಯಾವ ರೀತಿ ಹೋಗ್ತವೆ ಅನ್ನೋದನ್ನು ಈ ಒಂದು ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇತಿಹಾಸದ ರಚನೆ ಮಾಡಲಿಕ್ಕೆ ದೇಶೀಯ ಬರವಣಿಗೆಗಳು ಯಾವ ರೀತಿಯಾಗಿ, ಮತ್ತು ನಾಣ್ಯಗಳಿರ್ಬೋದು, ಸ್ಮಾರಕಗಳಿರ್ಬೋದು, ಬರವಣಿಗೆಗಳಿರ್ಬೋದು, ಈ ರೀತಿಯಾಗಿ ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ ವಿವರವಾಗಿ. ಈ ಒಂದು ಕ್ಲಾಸಲ್ಲಿ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ, ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ವಿದೇಶಿ ಬರವಣಿಗೆಗಳು ಯಾವ ರೀತಿ ಯೂಸ್ಫುಲ್ ಅಂತಂದೇಳಿ ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿದೇಶದಿಂದ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿರ್ತಕ್ಕಂತಹ ಒಂದು ರಾಜಮನೆತನ ಇರ್ಬೋದು, ಆಡಳಿತ ಶೈಲಿ ಇರ್ಬೋದು, ಯಾವ ರೀತಿಯಾಗಿತ್ತು ಅಂತಂದೇಳಿ ತಮ್ಮ ಗ್ರಂಥದ ಮೂಲಕ ಅವರು ಬರೆದಿಟ್ಟು ಹೋಗಿದ್ದಾರೆ. ಆ ಗ್ರಂಥದ ಮೂಲಕ ನಾವು ನಮ್ಮ ದೇಶದ ಹಿಂದಿನ ಶೈಲಿ ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿಯಾಗಿದೆ ಅಂತಂದೇಳಿ ನಾವು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಹಿಂದಿನ ಕಾಲದಲ್ಲಿ ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು, ಯಾವ ರೀತಿ ರಾಜ್ಯ ವ್ಯವಸ್ಥೆ ಇತ್ತು ಅಂತಂದೇಳಿ ನಾವು ಆ ಒಂದು ವಿದೇಶಿ ಬರವಣಿಗೆಗಾರರ ಒಂದು ಅವರು ಬಿಟ್ಟು ಹೋಗಿರ್ತಕ್ಕಂಥ ಗ್ರಂಥದ ಮೂಲಕ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಇತಿಹಾಸದ ರಚನೆ ಮಾಡಲಿಕ್ಕೆ ವಿದೇಶಿ ಬರವಣಿಗೆಗಳಲ್ಲಿ 3 ರೀತಿಯಾಗಿ ಕಾಣ್ತಾ ಹೋಗ್ತೀವಿ. ಅಂದರೆ ಗ್ರೀಕ್ ಬರವಣಿಗೆಗಳು, ಚೀನಿ ಬರವಣಿಗೆಗಳು, ನೆಕ್ಸ್ಟ್ ಅರಬ್ ಬರವಣಿಗೆಗಳು. ಈ ರೀತಿಯಾಗಿ 3 ಭಾಗವನ್ನು ನಾವು ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಗ್ರೀಕ್ನಿಂದ ಯಾವ ಒಂದು ಬರವಣಿಗೆಕಾರರು ಬಂದರು, ಅವರು ಯಾವ್ಯಾವ ರೀತಿಯಾಗಿ ಯಾವ್ಯಾವ ಒಂದು ಕಾಲಘಟ್ಟವನ್ನು ವಿವರಣೆಯನ್ನು ಕೊಟ್ಟರು, ಯಾವ ಒಂದು ರಾಜರ ಬಗ್ಗೆ ವಿವರಣೆಯನ್ನು ಕೊಟ್ಟರು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಗ್ರೀಕ್ ಬರವಣಿಗೆಕಾರರಲ್ಲಿ ಮೊದಲನೇದಾಗಿ ನಾವು ಮೆಗಸ್ತನಿಸನ ಬಗ್ಗೆ ತಿಳ್ಕೊಳ್ಳೋಣ.
ಮೆಗಸ್ತನೀಸನ ಬಗ್ಗೆ ಹಲವಾರು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಮೆಗಸ್ತನೀಸ್ ಬರೆದಂಥ ಗ್ರಂಥ ಯಾವುದು ಅಂತ ಕೇಳಿರ್ಬೋದು, ಅಥವಾ ಇಂಡಿಕಾ ಗ್ರಂಥದ ಕರ್ತೃ ಯಾರು ಅಂತ ಕೇಳಿರ್ಬೋದು. ಸೊ ಈ ರೀತಿಯಾಗಿ ಕೇಳ್ತಾ ಹೋಗ್ತಾರೆ ಕ್ವಶನ್ ಅನ್ನ. ಮೆಗಸ್ತನೀಸನು ಇಂಡಿಕಾ ಗ್ರಂಥವನ್ನ ಬರೆದಿರ್ತಾನೆ. ಮೆಗಸ್ತನೀಸನು ಇಂಡಿಕಾ ಗ್ರಂಥವನ್ನ ಬರೆದಿರ್ತಾನೆ. ಇವನು ಸೆಲ್ಯೂಕಸ್ನ ರಾಯಭಾರಿ. ಸೆಲ್ಯೂಕಸ್ನ ಮೆಗಸ್ತನೀಸನು ಗ್ರೀಕ್ ಬರವಣಿಗೆಗಾರನಾಗಿದ್ದು ಇಂಡಿಕಾ ಗ್ರಂಥವನ್ನು ಬರೀತಾ ಹೋಗ್ತಾನೆ. ಮತ್ತೆ ಸೆಲ್ಯೂಕಸ್ನ ರಾಯಭಾರಿಯಾಗಿದ್ದು ಇವನು ಚಂದ್ರಗುಪ್ತ ಮೌರ್ಯನ ಕಾಲಾವಧಿಯಲ್ಲಿ ಭಾರತಕ್ಕೆ ಬರ್ತಾ ಹೋಗ್ತಾರೆ. ಚಂದ್ರಗುಪ್ತ ಕಾಲಾವಧಿಯಲ್ಲಿ ಬರ್ತಾ ಹೋಗ್ತಾರೆ. ಮತ್ತೆ ಈ ಒಂದು ಇಂಡಿಕಾ ಗ್ರಂಥವನ್ನ ಮ್ಯಾಕ್ ಕ್ರಿಂಡಲ್ ಅನ್ನೋರು ಇಂಡಿಕಾ ಅಂದ್ರೆ ಮೆಗಸ್ತನೀಸನು ಬರೆದಂತಹ ಇಂಡಿಕಾ ಗ್ರಂಥವನ್ನ ಇಂಗ್ಲಿಷ್ಗೆ ವರ್ಗಾವಣೆಯನ್ನ ಮಾಡ್ತಾ ಹೋಗ್ತಾರೆ. ಅದರಿಂದಾಗಿ ನಾವು ಈ ಒಂದು ಇತಿಹಾಸದ ರಚನೆ ಮಾಡಲಿಕ್ಕೆ ನಾವು ಯಾವ್ಯಾವ ರೀತಿಯಾಗಿ ಚಂದ್ರಗುಪ್ತ ಮೌರ್ಯನ ಒಂದು ಮೌರ್ಯನ ಕಾಲಾವಧಿ ಇರ್ಬೋದು, ಮತ್ತೆ ಪಾಟಲಿಪುತ್ರ ಆಡಳಿತಾವಸ್ಥೆ ಯಾವ ರೀತಿಯಾಗಿತ್ತು, ಚಂದ್ರಗುಪ್ತ ಮೌರ್ಯನ ಕಾಲಾವಧಿಯಲ್ಲಿ ಇರ್ಬೋದು, ಅಥವಾ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೇಳೋದು, ಪಾಟಲಿಪುತ್ರದ ಬಗ್ಗೆ ಹೇಳೋದು, ನೆಕ್ಸ್ಟ್ ಭಾರತದ ವಾಯುಗುಣ, ಇದೆಲ್ಲದರ ಬಗ್ಗೆ ಇವನು ಮೆಗಸ್ತನೀಸನು ತನ್ನ ಇಂಡಿಕಾ ಗ್ರಂಥದಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಈ ಇಂಡಿಕಾ ಗ್ರಂಥವನ್ನ ಮ್ಯಾಕ್ ಕ್ರಿಂಡಲ್ ಎಂಬುವರು ಇಂಗ್ಲಿಷ್ ಭಾಷೆಗೆ ವರ್ಗಾವಣೆ ಅಂದ್ರೆ ಭಾಷಾಂತರವನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಸೆಲ್ಯೂಕಸ್ನ ರಾಯಭಾರಿಯಾಗಿದ್ದು ಮೆಗಸ್ತನೀಸನು ಚಂದ್ರಗುಪ್ತ ಮೌರ್ಯನ ಕಾಲಾವಧಿಯಲ್ಲಿ ಬರ್ತಾ ಹೋಗ್ತಾನೆ. ಮತ್ತೆ ಪಾಟಲಿಪುತ್ರ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ಮೌರ್ಯರ ಆಡಳಿತ ವ್ಯವಸ್ಥೆ ಇತ್ತು ಅನ್ನೋದ್ರ ಬಗ್ಗೆ ಇವನು ಸವಿಸ್ತಾರವಾಗಿ ತನ್ನ ಇಂಡಿಕಾ ಗ್ರಂಥದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ಅದಾದ್ಮೇಲೆ ಪೆರಿಪ್ಲಸ್, ಗ್ರೀಕ್ನ ಅನಾಮಧೇಯ ಕೃತಿ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್. ಇದು ಗ್ರೀಕ್ನ ಅನಾಮಧೇಯ ಕೃತಿಯಾಗಿದ್ದು ಇಲ್ಲಿ ಭಾರತದ ರಾಜ್ಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ನೌಕಾ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಭಾರತದಲ್ಲಿ ನೌಕಾಯಾನ ಅವಾಗಿನ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮಗೆ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಎಂಬ ಒಂದು ಗ್ರೀಕ್ ಗ್ರಂಥ ಹೇಳ್ತಾ ಹೋಗುತ್ತೆ. ಇದರ ಕರ್ತೃ ನಮಗೆ ತಿಳಿದು ಬಂದಿಲ್ಲ. ಈ ಒಂದು ಎರಡು ಕೃತಿಗಳು ಗ್ರೀಕ್ ಬರವಣಿಗೆಯ ಮುಖಾಂತರವಾಗಿ ನಮ್ಮ ಒಂದು ದೇಶದ ಇತಿಹಾಸದ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಚೀನಿ ಬರವಣಿಗೆ. ಚೀನಿ ಬರವಣಿಗೆಯಲ್ಲಿ ವೆನಾತ್ಸಾಂಗ್ ಇರ್ಬೋದು, ಪಾಯಿಯಾನ ಇರ್ಬೋದು, ಇತ್ಸಿಂಗ್ 3 ವಿದೇಶಿ ಬರಹಗಾರರು ಬರ್ತಾ ಹೋಗ್ತಾರೆ. ಮೊದಲನೇದಾಗಿ ಪಾಹಿಯಾನ, ವೆನಾತ್ಸಾಂಗ್, ನೆಕ್ಸ್ಟ್ ಇತ್ಸಿಂಗ್ ಬರ್ತಾ ಹೋಗ್ತಾರೆ. ಪಾಹಿಯಾನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಪಾಹಿಯಾನರವರ ಗ್ರಂಥ ಹೋಕುಕಿ. ಪಾಹಿಯಾನರವರ ಗ್ರಂಥ ಹೋಕುಕಿ ಗ್ರಂಥದ ಮೂಲಕ ಭಾರತೀಯ ಆಡಳಿತ ವ್ಯವಸ್ಥೆ ಬಗ್ಗೆ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಅವರು 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಭಾರತಕ್ಕೆ ಬರ್ತಾ ಹೋಗ್ತಾರೆ. 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಬರ್ತಾ ಹೋಗ್ತಾರೆ. ನೆಕ್ಸ್ಟ್ ಪಾಹಿಯಾನನ ಒಂದು ಗ್ರಂಥ ಹೋಕುಕಿ. ಈ ಗ್ರಂಥದ ಮೂಲಕ ಅವರು 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ಯಾವ ರೀತಿಯಾಗಿ ಆಡಳಿತ ವ್ಯವಸ್ಥೆ ಇತ್ತು ಅಂತಂದು ಹೇಳಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಅಶೋಕ, ಮೌರ್ಯ ವಂಶದ ಅಶೋಕನ ಅರಮನೆಯನ್ನು ನೋಡಿ ಅವರು ಈ ದೇವರಿಂದಲೇ ಕಟ್ಟಿಸಿದಂತ ಅರಮನೆ ಅಂತಂದೇಳಿ ಪಾಹಿಯಾನ ಅಶೋಕನ ಅರಮನೆಯ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ನೆಕ್ಸ್ಟ್ ಅದಾದ್ಮೇಲೆ ವೆನಾತ್ಸಾಂಗ್. ಇವರನ್ನ ನಾವು ಪ್ರವಾಸಿಗರ ರಾಜ ಅಂತಂದೇಳಿ ಕರಿತಾ ಹೋಗ್ತೀವಿ. ಪ್ರವಾಸಿಗರ ರಾಜ ಅಂತಂದೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ವೆನಾತ್ಸಾಂಗ್ ನಳಂದ ವಿಶ್ವವಿದ್ಯಾಲಯದ ಅಂದ್ರೆ 1ನೇ
ಸಂಸ್ಕಾರಯುಕ್ತ ಕಟ್ಟಿಸಿರ್ತಕ್ಕಂತಹ ನಳಂದ ವಿಶ್ವವಿದ್ಯಾಲಯ ವಿದ್ಯಾರ್ಥಿಯಾಗಿದ್ದು ವೇನಾಥ್ ಸಾಂಗ್ ಆ ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಒಂದು ಭಾರತೀಯ ರಾಜಕೀಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಅವರ ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ತನ್ನ ಒಂದು ಕೃತಿಯಾದಂತಹ ಸಿಯುಕಿ ಗ್ರಂಥದ ಮೂಲಕ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಇರ್ಬೋದು, ಅಥವಾ ವಿದ್ಯಾರ್ಥಿಗಳು ಇರ್ಬೋದು, ಅಥವಾ ಅಲ್ಲಿನ ಶಿಕ್ಷಕ ವೃಂದದ ಬಗ್ಗೆ ಇರ್ಬೋದು, ಅಥವಾ ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಇವರು ಸಿಯುಕಿ ಗ್ರಂಥದ ಮೂಲಕ ತಮ್ಮ ಒಂದು ಅಭಿಪ್ರಾಯವನ್ನ ತಿಳಿಸ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇತ್ಸಿಂಗ್. ಇತ್ಸಿಂಗನ ಬಗ್ಗೆ ಹೇಳ್ಬೇಕಂತಂದ್ರೆ ಇವನೊಬ್ಬ ಚೀನಿ ಬರವಣಿಗೆಗಾರರಾಗಿದ್ದು, ವಿದೇಶಿ ಬರವಣಿಗೆಗಾರರಾಗಿದ್ದು ಇವರು ಕಾಶಿ ಇರ್ಬೋದು, ಬುದ್ಧಗಯ ಈ ರೀತಿಯಾಗಿ ಕಾಶಿ ಬುದ್ಧಗಯ ಇರ್ಬೋದು. ಆಮೇಲೆ ಬೌದ್ಧರಲ್ಲಿ ಇವರು ಬೌದ್ಧ ಧರ್ಮದ ಬಗ್ಗೆ ಹೆಚ್ಚಿನ ಒಂದು ಪ್ರಭಾವದಿಂದಾಗಿ ಇವರು ಹಲವಾರು ದೇಶಗಳಿಗೆ ಭೇಟಿ ಕೊಟ್ಟಂತ ಬೌದ್ಧ ಧರ್ಮ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಇವರು ವಿವರಣೆಯಾಗಿ ತಮ್ಮ ಗ್ರಂಥದ ಮೂಲಕ ಚೀನಿ ಬರವಣಿಗೆಗಾರರು ಆ ಒಂದು ವ್ಯವಸ್ಥೆ ಅಂದ್ರೆ ಬೌದ್ಧದ ಒಂದು ಧರ್ಮ ಯಾವ ರೀತಿಯಾಗಿತ್ತು, ಬೌದ್ಧ ಸಂಘಗಳು ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಚೀನಿ ಬರವಣಿಗೆಗಾರರು ತಮ್ಮ ಒಂದು ಗ್ರಂಥದ ಮೂಲಕ ತಿಳಿಸ್ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಅರಬ್ ಬರವಣಿಗೆಗಾರರು. ಅರಬ್ ಬರವಣಿಗೆಗಾರರಲ್ಲಿ ನಾವು ಸುಲೈಮಾನನ ಕಾಣ್ತಾ ಹೋಗ್ತೀವಿ, ಮತ್ತೆ ಅಲ್ಬೆರೂನಿ ಕೂಡ ಈ ಒಂದು ಕಾಲದಲ್ಲಿ ಬರ್ತಾ ಹೋಗ್ತಾರೆ. ಸುಲೈಮಾನ್ ರಾಷ್ಟ್ರಕೂಟರ ಬಗ್ಗೆ ಜಾಸ್ತಿ ಹೇಳ್ತಾ ಹೋಗ್ತಾರೆ ಇವರು. ರಾಷ್ಟ್ರಕೂಟರ ಒಂದು ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಒಟ್ಟಾರೆ ಸುಲೈಮಾನನವರು ರಾಷ್ಟ್ರಕೂಟರ ಆಡಳಿತಾವಧಿ ಇರ್ಬೋದು, ಅವರ ಕೇಂದ್ರ ವ್ಯವಸ್ಥೆ ಇರ್ಬೋದು, ಅವರ ಸರ್ಕಾರ ಇರ್ಬೋದು, ಅವರ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ವರ್ಣ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಜಾತಿ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಎಲ್ಲವನ್ನು ಇವರು ಸುಲೈಮಾನನನ್ನು ರಾಷ್ಟ್ರಕೂಟರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಅವರಾದ್ಮೇಲೆ ಅಲ್ಬೆರೂನಿ ಕೂಡ ಅರಬ್ ಪ್ರವಾಸಿಗನಾಗಿದ್ದು ಭಾರತದಲ್ಲಿ ಹಲವಾರು ವರ್ಷಗಳ ತಂಗಿದ್ದು ಇವನೇನ್ ಮಾಡ್ತಾನಪ್ಪ ಅಂತಂದ್ರೆ ತಹಕೀಕ್ ಐ ಹಿಂದ್ ಎಂಬ ಗ್ರಂಥವನ್ನು ರಚನೆ ಮಾಡುವುದರ ಮುಖಾಂತರವಾಗಿ ಇವನು ಮೊಹಮ್ಮದ್ ಗಜ್ನಿಯ ಕಾಲಾವಧಿಯಲ್ಲಿ ಬರ್ತಾ ಹೋಗ್ತಾನೆ. ಮೊಹಮ್ಮದ್ ಗಜ್ನಿಯ ಕಾಲಾವಧಿಯಲ್ಲಿ ಬರ್ತಾ ಹೋಗ್ತಾನೆ. ಅವನು ಯಾವ ರೀತಿಯಾಗಿ ಈ ಒಂದು ಭಾರತ ದೇಶವನ್ನು ಕೊಳ್ಳೆ ಹೊಡೆದ ಇರ್ಬೋದು, ಅಥವಾ ಯಾವ ರೀತಿಯಾಗಿ ಅವನು ರಾಜ್ಯವನ್ನು ವಿಸ್ತಾರ ಮಾಡುತ್ತಾ ಹೋದ ಎಂಬುದರ ಬಗ್ಗೆ ಅಲ್ಬೆರೂನಿ ತಹಕೀಕ್ ಐ ಹಿಂದ್ ಗ್ರಂಥದಲ್ಲಿ ರಚನೆ ಮಾಡ್ತಾ ಹೋಗ್ತಾನೆ. ಮೊಹಮ್ಮದ್ ಗಜ್ನಿಯ ಕಾಲಾವಧಿಯಲ್ಲಿ ಯಾವ ರೀತಿಯ ಆಡಳಿತ ವ್ಯವಸ್ಥೆ ಇತ್ತು ಭಾರತದ ಅಂತಂದೇಳಿ ಸವಿಸ್ತಾರವಾಗಿ ತನ್ನ ಗ್ರಂಥದ ಮೂಲಕ ಅವನು ತಿಳಿಸ್ಕೊಡ್ತಾ ಹೋಗಿದ್ದಾನೆ. ಮತ್ತೆ ಡೈಮಕಸ್ ವಿದೇಶಿ ಪ್ರವಾಸಿಗನಾಗಿದ್ದು ಬಿಂದುಸಾರನ ಕಾಲಾವಧಿಯಲ್ಲಿ, ಮೌರ್ಯ ವಂಶದ ಕಾಲಾವಧಿಯಲ್ಲಿ ಯಾವ ರೀತಿಯಾಗಿ ಆಡಳಿತ ವ್ಯವಸ್ಥೆ ಇತ್ತು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ವಿದೇಶಿ ಬರವಣಿಗೆಗಾರರು ಅಂದ್ರೆ ಗ್ರೀಕ್ ಬರವಣಿಗೆಗಾರರಲ್ಲಿ ಮೆಗಸ್ತನಿಸ್ ಇರ್ಬೋದು, ನೆಕ್ಸ್ಟ್ ಡಯೋನಿಷಿಯಸ್ ಇರ್ಬೋದು, ಡಿಮ್ಯಾಕಸ್, ಮೆಗಸ್ತನಿಸ್, ಡಯೋನಿಷಿಯಸ್, ಡಿಮ್ಯಾಕಸ್ ಬರ್ತಾ ಹೋಗ್ತಾರೆ. ಇವರ ಗ್ರಂಥ ಅಷ್ಟಾಗಿ ಯಾವ ಇತಿಹಾಸದ ಬಗ್ಗೆ ಹೇಳಿಲ್ಲ, ಹಾಗಾಗಿ ಇವರು ಅಷ್ಟಾಗಿ ಇದು ಬರಲ್ಲ. ಮೆಗಸ್ತನಿಸ್ ಮಾತ್ರ ಇಂಡಿಕಾ ಗ್ರಂಥ ಬರೆಯುವುದರ ಮುಖಾಂತರವಾಗಿ ಸೆಲ್ಯೂಕಸ್ನ ರಾಯಭಾರಿಯಾಗಿದ್ದು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಒಂದು ಆಡಳಿತ ವ್ಯವಸ್ಥೆಯನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದೇ ಗ್ರೀಕ್ ಬರವಣಿಗೆಕಾರರಲ್ಲಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯಾ ನಾನಾಮಧೇಯ ಗ್ರಂಥ, ಅದಕ್ಕೆ ಕರ್ತೃ ಯಾರಿಗೂ ತಿಳಿದು ಬಂದಿಲ್ಲ. ಈ ಒಂದು ಗ್ರಂಥ ಕೂಡ ಭಾರತದ ನೌಕಾ ವ್ಯವಸ್ಥೆ, ವ್ಯಾಪಾರ ವ್ಯವಸ್ಥೆಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಚೀನಿಯರಲ್ಲಿ ಅರಬ್ ಪ್ರವಾಸಿಗರಲ್ಲಿ ಸುಲೈಮಾನ್ ಇರ್ಬೋದು, ಅಲ್ಬೆರೂನಿ ಬರ್ತಾ ಹೋಗ್ತಾರೆ. ಅಲ್ಬೆರೂನಿ ತಹಕೀಕ್ ಐ ಗ್ರಂಥದ ಮೂಲಕವಾಗಿ ಮೊಹಮ್ಮದ್ ಗಜ್ನಿಯ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಡೈಮಕಸ್ ರವರು ಬಿಂದುಸಾರವನ್ನ ಒಂದು ಆಡಳಿತಾವಧಿಯಲ್ಲಿ ಬಂದು ಆ ಒಂದು ಆಡಳಿತದ ಶೈಲಿ ಇರ್ಬೋದು, ಮೌರ್ಯ ಸಾಮ್ರಾಜ್ಯದ ಬಗ್ಗೆ ವಿಸ್ತಾರವಾಗಿ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಚೀನಿ ಯಾತ್ರಿಕರಲ್ಲಿ ಪಾಹಿಯನ್ ಬರ್ತಾರೆ, ಕೋಕುಕಿ ಗ್ರಂಥವನ್ನು ಬರೀತಾ ಹೋಗ್ತಾರೆ. ನೆಕ್ಸ್ಟ್ ವೇನಾಥ್ ಸಾಂಗ್ ಸಿ
ಸಿಯುಕಿ ಗ್ರಂಥವನ್ನು ಬರೆಯುವುದರ ಮುಖಾಂತರವಾಗಿ ಹರ್ಷವರ್ಧನನ ಕಾಲಾವಧಿಯಲ್ಲಿ ಯಾವ ರೀತಿಯಾಗಿ ಆಡಳಿತ ವ್ಯವಸ್ಥೆಯನ್ನು ಮಾಡಿದ್ರು, ಮತ್ತು ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನ ನಡುವೆ ನಡೆದಂತಹ ಒಂದು ಕಾಳಗದ ಬಗ್ಗೆ ಕೂಡ ವೆನತ್ಸಾಂಗ್ ತಿಳಿಸ್ತಾ ಹೋಗ್ತಾರೆ. ಇತ್ಸಿಂಗ್, ವೆನತ್ಸಾಂಗ್, ಪಾಹಿಯಾನ್ ಇವರು ಚೀನಿ ಯಾತ್ರಿಕರು. ಅರಬ್ ಪ್ರವಾಸಿಗರಲ್ಲಿ ಸುಲೈಮಾನ್ ಮತ್ತು ಅಕ್ಬರನ್ನು ಬರ್ತಾ ಹೋಗ್ತಾರೆ. ಗ್ರೀಕ್ ಬರವಣಿಗೆಗಾರರಲ್ಲಿ ಮೆಗಸ್ತನಿಸ್ ಮತ್ತೆ ಡಯೋನಿಷಿಯಸ್ ಇರ್ಬೋದು, ಡಿಮ್ಯಾಕಸ್ ಬರ್ತಾ ಹೋಗ್ತಾರೆ. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಇದು ಅನಾಮಧೇಯ ಗ್ರಂಥವಾಗಿದೆ. ಈ ರೀತಿಯಾಗಿ ವಿದೇಶಿ ಬರವಣಿಗೆಕಾರರು ತಮ್ಮ ಗ್ರಂಥದ ಮೂಲಕ ಹಿಂದಿನ ಕಾಲದಲ್ಲಿ ಭಾರತ ವ್ಯವಸ್ಥೆ ಯಾವ ರೀತಿಯಾಗಿತ್ತು, ಅಲ್ಲೇ ಸಂಸ್ಕೃತಿ ಇರ್ಬೋದು, ರಾಜಮನೆತನ ಇರ್ಬೋದು, ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಮ್ಮ ಗ್ರಂಥದ ಮೂಲಕ ತಿಳಿಸ್ಕೊಡ್ತಾ ಹೋಗಿದ್ದಾರೆ. ಸೊ ಈ ರೀತಿಯಾಗಿ ಅವರ ಒಂದು ಬರವಣಿಗೆ ಮೂಲಕ ನಾವು ಇತಿಹಾಸದ ಬಗ್ಗೆ ನಾವು ಅಧ್ಯಯನ ಮಾಡಲಿಕ್ಕೆ ಸಹಾಯಕವಾಗಿದೆ ಅಂತಂದು ಹೇಳ್ಬೋದು. ಸೊ ಮುಂದಿನ ಕ್ಲಾಸಲ್ಲಿ ಇತಿಹಾಸದ ಒಂದು ಅಧ್ಯಯನ ಮಾಡಲಿಕ್ಕೆ ದೇಶೀಯ ಬರವಣಿಗೆಗಳು ಮತ್ತು ಶಾಸನಗಳು, ನಾಣ್ಯಗಳು ಯಾವ ರೀತಿಯಾಗಿ ಪ್ರಭಾವ ಬೀರಿದಾವೆ, ಯಾವ ರೀತಿಯ ಕಾರಣಕರ್ತರಾಗಿದ್ದಾವೆ ಅಂತಂದೇಳಿ ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.